ತಮ್ಮಂಗೆ ನೀವು ಮೋಸ ಮಾಡಿದ್ರಿ ಅಂತ ವದಂತಿ ಹರಿದಾಡ್ತಿದೆ, ನೀವೇನ್ ಹೇಳ್ತೀರಾ ಮೇಡಮ್? ಯಾರ್ರೀ ಹಾಗೆ ಹೇಳಿದ್ದು? ಮಾಡಿ ಅವರೇ ಹೇಳ್ತಿದಾರಲ್ಲ ಇದೆಲ್ಲ ವದಂತಿ ಅಂತ. ನೋಡಿ, ರಾಜಕೀಯದಲ್ಲಿ ಇಂಥ ಗಾಳಿ ಮಾತುಗಳೆಲ್ಲ ಸರ್ವೇ ಸಾಧಾರಣ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರನೇ ಕೊಡಬೇಕಾಗಿಲ್ಲ. ಒಳ್ಳೇದು ಮಾಡಿದ್ರೆ ದೇವರು ವರ ಕೊಡ್ತಾನೆ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾನೆ. ವೀರೇಂದ್ರ ಸರ್ದೇಸಾಯಿ ತಪ್ಪು ಮಾಡಿದಕ್ಕೇನೆ ಅವ್ರಿಗೆ ಅವ್ರ ಪಕ್ಷದವರೇ ಟಿಕೆಟ್ ಕೊಟ್ಟಿಲ್ಲ. ಆದ್ರೆ ನನ್ನ ಒಳ್ಳೆತನಕ್ಕೆ ಪಕ್ಷದವರೇ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರು ಮಾಡಿರೋ ಮೋಸಕ್ಕೆ ಅವನಿಗೆ ಅನುಭವಿಸ್ತಿದ್ದಾನಷ್ಟೇ. ಹಾಗಿದ್ದೆ ವೀರೇಂದ್ರ ಸರ್ ದೇಸಾಯಿ ಆಸ್ತಿ ಕಳ್ಕೊಳ್ಳೋಕೆ ಕಾರಣ ನೀವಲ್ವಾ? ಏನ್ ಹೇಳ್ತಿದ್ದೀರ ನೀವು? ನಾನ್ ಯಾಕ್ರಿ ಅವ್ರ ಆಸ್ತಿ ತಗೊಳ್ಳಿ? ನನ್ನ ಹತ್ರ ಇರೋದೆಲ್ಲ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ನನ್ನ ಬಿಸ್ನೆಸ್ ಇಂದ ಬಂದಿರೋದು. ಅವರು ರಾಜಕೀಯದಲ್ಲಿ ಮೋಸ ಮಾಡಿ ಗಳಿಸಿದ ಆಸ್ತಿನೆಲ್ಲ ಕಳ್ಕೊಂಡು ಈಗ ಬೀದಿಗೆ ಬಂದಿದ್ದಾರೆ ಅಷ್ಟೇ. ಅವನು ಮಾಡಿರೋ ಮೋಸ ಪ್ರಪಂಚಕ್ಕೆ ಗೊತ್ತಾಗಿದೆ. ಅದಕ್ಕೆ ಪಕ್ಷದವರು ಜನರು ಎಲ್ಲ ಅವನನ್ನ ಪಾರ್ಟಿಯಿಂದ ಹೊರಗಾಕಿತ್ತು. ನೋಡಿ, ನಾನು ಜನರಿಗೆ ಒಳ್ಳೇದು ಮಾಡಬೇಕು, ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ಅದಕ್ಕೆ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಓಟು, ಬೆಂಬಲ, ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಬೇಕು. ನಮಸ್ಕಾರ. ನಮಸ್ಕಾರ. ನಾಮಿನೇಷನ್ ಎಲ್ಲ ಫೈಲ್ ಆಯ್ತು. ಈ ಸಲ ಎಲೆಕ್ಷನ್ಗೆ ನಾನು ನಿಲ್ತಾ ಇಲ್ಲ, ನನ್ನ ಮಗಳು ಶ್ರಾವಣಿ ನಿಲ್ತಾ ಇದ್ದಾಳೆ. ಸರ್, ಪಾರ್ಟಿ ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಎಲೆಕ್ಷನ್ಗೆ ನಿಲ್ತಿಲ್ವಾ? ಜನಗಳ ಮುಂದೆ ಎಲೆಕ್ಷನ್ ನಿಲ್ಲೋದಕ್ಕೆ ಪಾರ್ಟಿ ಒಂದು ನೆಪ ಅಷ್ಟೇ. ನನಗೆ ಜನಗಳ ಮೇಲೆ ಅಪಾರವಾದ ನಂಬಿಕೆ ಇದೆ. ಸರ್, ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅದಕ್ಕೆ ನೀವು ಎಲೆಕ್ಷನ್ಗೆ ನಿಲ್ತಿಲ್ಲ ಅಂತ ಜನ ಮಾತಾಡ್ಕೊಳಲ್ವಾ? ಆರೋಪ ಇದ್ದಿದ್ದು ನಿಜ, ಆದರೆ ಈಗಿಲ್ಲ. ನಾನು ಆರೋಪಿನೋ ಅಪರಾಧಿನೋ ಆಗಿದ್ದಿದ್ರೆ ಕಾನೂನು ನನ್ನ ಸುಮ್ಮನೆ ಬಿಡ್ತಾ ಇತ್ತ. ನಿಜವಾದ ಅಪರಾಧಿ ಸ್ವಲ್ಪ ದಿನದಲ್ಲೇ ನಿಮ್ಗೆ ಯಾರು ಅಂತ ಗೊತ್ತಾಗುತ್ತೆ. ಏನ್ ಮಾಡ್ತೀರಿ? ಸುಳ್ಳು ಹಬ್ಬೋಷ್ಟು ಫಾಸ್ಟ್ ಆಗಿ ನಿಜ ಹಬ್ಬಲ್ಲ. ನಮ್ಮ ಜನ ಸತ್ಯನ ಒಪ್ಕೋತಾರೆ, ಸುಳ್ಳನ್ನ ಧಿಕ್ಕರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ಇದೇ ಮೊದಲು ಎಲೆಕ್ಷನ್ಗೆ ನಿಲ್ತಿದ್ದೀರಾ, ತಂದೆ ಮಿನಿಸ್ಟರ್ ಆಗಿದ್ರು ಅನ್ನೋ ಧೈರ್ಯನಾ? ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ನೀವೇ ಎಲ್ಲ ಕಡೆ ಹೇಳ್ತಾ ಇರ್ತೀರಾ.